ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ 10ನೇ ತರಗತಿಯ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದ ಉಪಪರಿಕಲ್ಪನೆ pH ಮಾನ ಅನ್ನೋದಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಅವುಗಳನ್ನು ಪರೀಕ್ಷಿಸುವುದು ಹೇಗೆ ಅಂತ ನಾವು ಕಲ್ತಿದ್ದೇವೆ. ಆಮ್ಲ ಮತ್ತು ಪ್ರತ್ಯಾಮ್ಲ, ಕೊಟ್ಟಿರುವಂತಹ ವಸ್ತು ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಅನ್ನೋದನ್ನು ನಾವು ಅನೇಕ ಸೂಚಕಗಳನ್ನು ಬಳಸಿ ಅದನ್ನು ಪತ್ತೆ ಹಚ್ಚಬಹುದು. ಉದಾಹರಣೆಗೆ ಲಿಟ್ಮಸ್ ಕಾಗದವನ್ನು ಬಳಸಿ ಪತ್ತೆ ಹಚ್ಚಬಹುದು ಅಂತ. ಆದರೆ ಕೊಟ್ಟಿರುವಂತಹ ಆಮ್ಲ ಅಥವಾ ಕೊಟ್ಟಿರುವಂತಹ ಪ್ರತ್ಯಾಮ್ಲ ಎಷ್ಟು ಪ್ರಬಲವಾದಂಥದ್ದು ಅಥವಾ ಅದು ಎಷ್ಟು ದುರ್ಬಲವಾಗಿದೆ ಅನ್ನುವಂಥದ್ದನ್ನು ಅಳಿಲಿಕ್ಕೆ ಲಿಟ್ಮಸ್ ಕಾಗದದ ಮೂಲಕ ಆಗೋದಿಲ್ಲ. ಕೊಟ್ಟಿರುವ ವಸ್ತು ಪ್ರತ್ಯಾಮ್ಲವೇ ಅಥವಾ ಆಮ್ಲವೇ ಅನ್ನೋದನ್ನು ಮಾತ್ರ ಅದು ನಮಗೆ ತಿಳಿಸ್ತದೆ. ಆದರೆ ಅದರ ಪ್ರಬಲತೆಯ ಪ್ರಮಾಣ ಎಷ್ಟು ಅಂತ ನಾವು ಕಂಡುಹಿಡಿಬೇಕಾದ್ರೆ ನಾವು ಸಾರ್ವತ್ರಿಕ ಸೂಚಕ ಯೂನಿವರ್ಸಲ್ ಇಂಡಿಕೇಟರನ್ನು ನಾವು ಬಳಸಬೇಕಾಗತ್ತೆ. ಅಂತಹ ಒಂದು ಸಾರ್ವತ್ರಿಕ ಸೂಚಕ ನಾವು ಇವತ್ತು ಅಭ್ಯಾಸ ಮಾಡ್ತಾ ಇರುವಂಥದ್ದು pH ಮಾನ ಅಂತ. ಸಾರ್ವತ್ರಿಕ ಸೂಚಕದಲ್ಲಿ ಅನೇಕ ಸೂಚಕಗಳು ಇದರಲ್ಲಿ ಮಿಶ್ರಣಗೊಂಡಿರ್ತದೆ. ಆ ದ್ರಾವಣದಲ್ಲಿ, ಕೊಟ್ಟಿರುವಂತಹ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನ್ನ ಪ್ರಮಾಣ ಎಷ್ಟಿದೆ, ಆ ಬೇರೆ ಬೇರೆ ಸಾರತೆಗೆ ಅನುಗುಣವಾಗಿ ಒಂದೇ ಸಾರ್ವತ್ರಿಕ ಸೂಚಕ ಬೇರೆ ಬೇರೆ ಬಣ್ಣವನ್ನು ಕೊಡುತ್ತೆ. pH ಪೇಪರ್ ಅನ್ನುವಂಥದ್ದು ಒಂದು ಬುಕ್ಲೆಟ್ ರೀತಿಯಲ್ಲಿ ಸಿಗ್ತದೆ. ಆ pH ಪೇಪರ್ನ ಬುಕ್ಲೆಟ್ ಇದೇನಿದೆಯೋ ಅದರ ಮೇಲ್ಭಾಗದಲ್ಲಿ 0ಯಿಂದ 14 ಬೇರೆ ಬೇರೆ ಬಣ್ಣಗಳನ್ನು ಕೊಟ್ಟಿರ್ತಾರೆ, ಬಣ್ಣದ ಪಟ್ಟಿಯನ್ನು ಕೊಟ್ಟಿರ್ತಾರೆ. ನಾವು ಆ pH ಕಾಗದ, ಅದು ಹಸಿರು ಬಣ್ಣದಲ್ಲಿರುತ್ತೆ, ಅದನ್ನು ನಾವು ಯಾವುದಾದ್ರೂ ಒಂದು ದ್ರಾವಣದಲ್ಲಿ, ಆಮ್ಲ ಇರ್ಬೋದು ಅಥವಾ ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಅದರ ಬಣ್ಣ ಬದಲಾಗತ್ತೆ. ಆ ಬದಲಾದ ಬಣ್ಣವನ್ನು ನಾವು ಅಲ್ಲಿ ಕೊಟ್ಟಿರುವಂತಹ ಒಂದು ಬಣ್ಣದ ಪಟ್ಟಿ ಏನಿದೆ, ಸ್ಟ್ಯಾಂಡರ್ಡ್ ಬಣ್ಣದ ಪಟ್ಟಿ ಇದೆಯಾ, ಆ ಬಣ್ಣದ ಪಟ್ಟಿಯೊಂದಿಗೆ ಹೋಲಿಸಿದಾಗ ನಮಗೆ ಅದು ಯಾವ ಬಣ್ಣವನ್ನು ಹೋಲುತ್ತೋ ಆ pHನ ವ್ಯಾಲ್ಯೂ ಅದರ ಸಂಖ್ಯೆಯಾಗಿರುತ್ತೆ. ಆದ್ದರಿಂದ pH 0ಯಿಂದ 14ರವರೆಗೆ ಯಾವುದು ಬೇಕಾದರೂ ಆಗಿರಬಹುದು. ಈ pH ಮಾನ ಅಂದರೆ ಏನು ಅಂತ ಹೇಳಿದರೆ, ಕೊಟ್ಟಿರುವ ದ್ರಾವಣದಲ್ಲಿ, ಇದು ಪೊಟೆನ್ಸ್ ಅಂತ, ಪಿ ಅಂದರೆ ಅದು ಗ್ರೀಕ್ ಪದ, ಪೊಟೆನ್ಸ್ ಅಂದರೆ ಪವರ್ ಆಫ್ H+ ಅಯಾನ್. ಕೊಟ್ಟಿರುವ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನ್ನ ಪ್ರಮಾಣ, ಸಾರತೆ ಎಷ್ಟಿದೆ ಅನ್ನುವಂಥದ್ದನ್ನು ಈ pH ಮಾನ ನಮಗೆ ತಿಳಿಸುತ್ತದೆ. ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನ್ನ ಸಾರತೆಯನ್ನು ಅಳಿಲಿಕ್ಕೆ pH ಮಾನವನ್ನು ಹೇಳ್ತೇವೆ. ಹೈಡ್ರೋಜನ್ ಅಯಾನ್ನ ಪ್ರಮಾಣ ಜಾಸ್ತಿ ಇದ್ದರೆ ಅದು ಆಮ್ಲ ಅಂತ, ಹೈಡ್ರೋಜನ್ನ ಪ್ರಮಾಣ ಕಡಿಮೆ ಇದ್ದರೆ ಅದು ಪ್ರತ್ಯಾಮ್ಲ ಅಂತ. ಇದರ ಆಧಾರದ ಮೇಲೆ ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತ ಮಾತ್ರ ತಿಳಿಯೋದಲ್ಲ, ಕೊಟ್ಟಿರುವಂಥದ್ದು ಆಮ್ಲ ಆಗಿದ್ದರೆ ಅದು ಪ್ರಬಲ ಆಮ್ಲವೇ ಅಥವಾ ಪ್ರತ್ಯಾಮ್ಲವಾಗಿದ್ದರೆ ದುರ್ಬಲ ಪ್ರತ್ಯಾಮ್ಲವೇ ಅಥವಾ ಪ್ರಬಲ ಪ್ರತ್ಯಾಮ್ಲವೇ ಅನ್ನೋದನ್ನು ಕೂಡ ನಾವು ಕಂಡುಹಿಡಿಯಲಿಕ್ಕಾಗತ್ತೆ. ಇನ್ನು ಈ pH ಅನ್ನೋದನ್ನು ನಾನು ಈಗಾಗಲೇ ಹೇಳಿದಂಗೆ, ಪಿ ಅನ್ನುವಂಥ ಅಕ್ಷರ ಏನಿದು ಪೊಟೆನ್ಸ್ ಎಂಬ ಒಂದು ಗ್ರೀಕ್ ಭಾಷೆಯ ಪದವಾಗಿ ಅದನ್ನು ತೆಗೆದುಕೊಳ್ತೀವಿ. ಇದರ ಅರ್ಥ pH ಅಂತ ಹೇಳಿದ್ರೆ ತೀವ್ರ ಆಮ್ಲೀಯ ಅಂತ. 0 ಆಗಿದ್ದರೆ pH ಮಾನದಲ್ಲಿ ತೀವ್ರವಾದಂತಹ ಅಂದರೆ ಪ್ರಬಲವಾದ ಆಮ್ಲ ಆದರೆ ಅದರ ಮೌಲ್ಯ ಏನಾಗಿರುತ್ತೆ, 0 ಆಗಿರುತ್ತೆ. ಅಥವಾ pH ಮಾನದಲ್ಲಿ 14 ಅನ್ನುವಂಥದ್ದಿದ್ದರೆ ಅದು ತೀವ್ರವಾದಂತಹ ಅಥವಾ ಪ್ರಬಲವಾದಂತಹ ಪ್ರತ್ಯಾಮ್ಲವಾಗಿರುತ್ತೆ ಅಂತ ಈ ಅಳತೆ ಪಟ್ಟಿಯಲ್ಲಿ ನಾವು ತಿಳ್ಕೋಬಹುದು. ಇನ್ನು ತಟಸ್ಥ ದ್ರಾವಣವಾದರೆ ಅದರ pH ಮೌಲ್ಯ 7 ಅಥವಾ 7ರ ಆಸುಪಾಸು ಇರ್ತದೆ. ಈ ಅಳತೆಯಲ್ಲಿ 7ಕ್ಕಿಂತ ಕಡಿಮೆ ಹೋಗ್ತಾ ಹೋದರೆ ಅದು ಆಮ್ಲವಾಗುತ್ತೆ. pHನಲ್ಲಿ 7ರಿಂದ 14ರವರೆಗೆ ಏನಿದೆಯೋ ಅದನ್ನು ನಾವು ಪ್ರತ್ಯಾಮ್ಲ ಅನ್ನುವಂಥದ್ದನ್ನು ಸೂಚಿಸ್ತದೆ. pH ಮೌಲ್ಯದಲ್ಲಿ ಅಥವಾ pH ಮಾನದಲ್ಲಿ ಹೈಡ್ರೋನಿಯಂ ಅಯಾನ್ಗಳ ಸಾರತೆ ಹೆಚ್ಚಾದರೆ ಅದರ pH ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ pH ಮಾನದಲ್ಲಿ pHನ ಮೌಲ್ಯ ಕಡಿಮೆಯಾದಷ್ಟು ಆಮ್ಲದ ಪ್ರಬಲತೆ ಜಾಸ್ತಿ ಅನ್ನೋದು ನೆನಪಿಟ್ಕೋಬೇಕು. ಆದರೆ pH ಮೌಲ್ಯ 7ರಿಂದ 14ಕ್ಕೆ ಹೆಚ್ಚಾದಂತೆ ಪ್ರತ್ಯಾಮ್ಲೀಯತೆ ಹೆಚ್ಚಾಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೆನಪಿಟ್ಕೋಬೇಕು. ಇದಾದ ನಂತರ ಜೀವಿ ಒಂದು ಬದುಕುಳಿಬೇಕಾದರೆ ಅದಕ್ಕೆ ಒಂದು ಕಿರಿದಾದಂತಹ ವ್ಯಾಪ್ತಿಯ pH ಮೌಲ್ಯ ಇರಬೇಕಾಗತ್ತೆ.
ಅದು ಸಾಮಾನ್ಯವಾಗಿ 7 ರಿಂದ 7.8 pH ಇದ್ದರೆ ಯಾವುದೇ ಜೀವಿಯಾಗಲಿ ಅದರ ದೇಹದಲ್ಲಿ ನಡಿಬೇಕಾದಂತಹ ಎಲ್ಲ ಜೈವಿಕ ಕ್ರಿಯೆಗಳು ಕೂಡ ಸಮಂಜಸವಾಗಿ ನಡೆಯುತ್ತೆ. ಜೀವಿಗಳು ಈ ಕಿರು ವ್ಯಾಪ್ತಿಯ pH ಬದಲಾವಣೆಯಲ್ಲಿ ಮಾತ್ರ ಬದುಕುಳಿಯುತ್ತೆ. ಅಂದರೆ pH 7ಕ್ಕಿಂತ ಬಹಳ ಕಡಿಮೆ ಹೋದರೂ ಕೂಡ ಜೀವಿ ಬದುಕುಳಿಯೋಲ್ಲ. pHನ ಮೌಲ್ಯ 7.8ಕ್ಕಿಂತ ಜಾಸ್ತಿ ಆದರೂ ಕೂಡ ಅದು ಬದುಕುಳಿಯುವಂಥ ಪ್ರಮಾಣ ಕಡಿಮೆ. ಇನ್ನು ಕೆಲವೊಮ್ಮೆ ನಾವು ಆಮ್ಲ ಮಳೆ, ಪರಿಸರ ಮಾಲಿನ್ಯವನ್ನು ಅಭ್ಯಾಸ ಮಾಡುವಾಗ ಆಮ್ಲ ಮಳೆ ಬರುತ್ತೆ. ಆಮ್ಲ ಮಳೆಯಿಂದ ಅನೇಕ ಐತಿಹಾಸಿಕ ಸ್ಮಾರಕಗಳು ಹಾಳಾಗ್ತವೆ, ನೀರಿನ ಮಾಲಿನ್ಯವಾಗುತ್ತೆ, ಜಲ ಮಾಲಿನ್ಯವಾಗುತ್ತೆ, ಮಣ್ಣು ಆಮ್ಲೀಯವಾಗುತ್ತೆ, ಅದು ಕೃಷಿಗೆ ಯೋಗ್ಯವಾಗೋದಿಲ್ಲ ಅಂತ ಹೇಳಿ ಕೇಳ್ತೀವಿ. ಆ ಆಮ್ಲ ಮಳೆ ಅಂದರೆ ಏನು ಅಂದರೆ, ಮಳೆ ನೀರಿನ pH ಯಾವಾಗಲಾದರೂ 5.6ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನಾವು ಆಮ್ಲ ಮಳೆ ಅಂತ ಕರಿತೀವಿ. ಇದು ಪರಿಸರ ಮಾಲಿನ್ಯದಿಂದಾಗಿ ಕಲ್ಲಿದ್ದಲು ಇಂತಹ ಉರುವಲನ್ನು ಉರಿಸುವಾಗ ಕಲ್ಲಿದ್ದಲಿರುವಂತಹ ಸಲ್ಫರ್ ಗಂಧಕ ಆಮ್ಲಜನಕದ ಜೊತೆ ಸೇರಿ ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್ ಉತ್ಪತ್ತಿಯಾಗಿರುತ್ತೆ. ಆ ಮಾಲಿನ್ಯಭರಿತವಾದಂತಹ ವಾತಾವರಣದ ಗಾಳಿಯ ಮೂಲಕ ಮಳೆ ನೀರು ಬಿದ್ದಾಗ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ಆ ಮಳೆ ನೀರಿನಲ್ಲಿ ಆ ಅಲೋಹೀಯ ಆಕ್ಸೈಡ್ ಮಿಶ್ರಣ ಆಗಿ ಆಮ್ಲ ಉತ್ಪತ್ತಿಯಾಗುತ್ತೆ. ಹೀಗೆ ಆ ಆಮ್ಲ ಮಳೆಯಿಂದ ಬಿದ್ದಂತಹ ನೀರೇನಿದೆಯೋ ಅದು ನದಿಗೆ ಹೋಗಿ ನದಿಯಲ್ಲಿ ಆಮ್ಲತೆಯ ಪ್ರಮಾಣ ಜಾಸ್ತಿ ಆದರೆ ಆ ನದಿಯಲ್ಲಿ ಇರುವಂತಹ ಜಲಚರ ಪ್ರಾಣಿಗಳೇನಿದಾವೋ ಅವುಗಳು ಉಳಿಯುವಂತಹ ಪ್ರಮಾಣ ಕಡಿಮೆ ಆಗುತ್ತೆ ಅಥವಾ ಅವುಗಳಿಗೆ ಬಹಳ ಹಾನಿಯಾಗುತ್ತೆ. ಇದೊಂದು ಪರಿಸರ ಮಾಲಿನ್ಯದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಇನ್ನು ಒಬ್ಬ ಯೋಗ್ಯ ಕೃಷಿಕ, ಹೆಚ್ಚು ಪ್ರಗತಿಪರ ಕೃಷಿಕನಾದರೆ ಅವನು ಕೃಷಿಯಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಅವನ ಕೃಷಿ ಭೂಮಿಯ pH ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಹೆಚ್ಚಿನ ಸಸ್ಯಗಳು ಬಹಳ ಆರೋಗ್ಯಕರವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಕೊಡಬೇಕಾದ್ರೆ ಆ ಮಣ್ಣಿನ pH ಮೌಲ್ಯ ಏನಿದೆಯೋ ಅದು ತಟಸ್ಥವಾಗಿರಬೇಕು, ಅಥವಾ ಅದರ ಮೌಲ್ಯ 5.5 ರಿಂದ 7 pH ರೇಂಜಲ್ಲಿ, ಆ ವ್ಯಾಪ್ತಿಯಲ್ಲಿದ್ದರೆ ಮಾತ್ರ ಹೆಚ್ಚಿನ ಸಸ್ಯಗಳು ಚೆನ್ನಾಗಿ ಬೆಳೀತವೆ. ಸೊ ಸಸ್ಯಗಳು ಆರೋಗ್ಯವಾಗಿ ಬೆಳೆದು ಅಧಿಕ ಕೃಷಿಯಲ್ಲಿ ಉತ್ಪನ್ನ ಇಳುವರಿ ಪಡಿಬೇಕಾದರೆ ಮಣ್ಣಿನ pH ಮೌಲ್ಯದ ಅರಿವು ಇರಬೇಕಾಗತ್ತೆ. ಇನ್ನು ಕೃಷಿ ಭೂಮಿಯಲ್ಲಿ ವಿವಿಧ ಸ್ಥಳಗಳಿಂದ ಮಣ್ಣನ್ನು, ಈಗ ನಾವು ಒಂದು ಕೃಷಿ ಭೂಮಿಯಲ್ಲಿ ಮಣ್ಣನ್ನು ನಾವು ಅಳಿಬೇಕಾದ್ರೆ, ಆ ಮಣ್ಣನ್ನು ಅಳಿಬೇಕಾದ್ರೆ, ಆ ಮಣ್ಣಿನಲ್ಲಿರುವ pH ಅನ್ನು ಅಳಿಬೇಕಾದ್ರೆ ಯಾವ ಕ್ರಮವನ್ನು ಅನುಸರಿಸಬೇಕು ಅನ್ನುವಂಥದ್ದು ನಾವಿಲ್ಲಿ ನೋಡ್ತೀವಿ. ಕೃಷಿ ಭೂಮಿಯಲ್ಲಿ ವಿವಿಧ ಸ್ಥಳಗಳಿಂದ ಮಣ್ಣನ್ನು ಸಂಗ್ರಹ ಮಾಡಬೇಕು. ಆ ಬೇರೆ ಬೇರೆ ಭಾಗದಿಂದ ಸಂಗ್ರಹಿಸಿದಂತಹ ಮಣ್ಣಿನಲ್ಲಿ 2 ಗ್ರಾಂ ಮಣ್ಣನ್ನು ನಾವು ತೆಗೆದುಕೊಂಡು, ಪ್ರಮಾಣದಲ್ಲಿ ತೆಗೆದುಕೊಂಡು ಅದನ್ನು 5 ml ನೀರಿಗೆ ಹಾಕಿ ಚೆನ್ನಾಗಿ ಕುಲುಕಬೇಕು. ಅದರ ನಂತರ ಆ ಮಣ್ಣಿನ ದ್ರಾವಣವನ್ನು ನಾವು ಸೋಸಬೇಕಾಗತ್ತೆ. ಆ ಶೋಧಿತ ದ್ರವ ಏನಿದೆಯೋ ಆ ದ್ರವವನ್ನು ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ pH ಕಾಗದವನ್ನು ಅದ್ದಿ, ಆ pH ಕಾಗದ ಯಾವ ರೀತಿಯಲ್ಲಿ ತನ್ನ ಬಣ್ಣವನ್ನು ಬದಲಾಯಿಸಿಕೊಳ್ತದೆ ಹಾಗೂ ಆ ಬದಲಾಯಿಸಿದ ಬಣ್ಣ pH ಪುಸ್ತಕದಲ್ಲಿ ಕೊಟ್ಟಂತಹ ಯಾವ ಬಣ್ಣದೊಂದಿಗೆ ಸರಿಯಾಗಿ ಹೋಲಿಕೆಯಾಗುತ್ತದೆ ಅಂತ ಹೇಳಿ ಪರೀಕ್ಷೆ ಮಾಡಿ ನಾವು ಆ ಮಣ್ಣಿನ pH ಅನ್ನು ನಿರ್ಧರಿಸಬಹುದು. ಹೆಚ್ಚಿನ ಸಸ್ಯಗಳು ಈಗಾಗಲೇ ಹೇಳಿದ ಹಾಗೆ 7 pH ಅನ್ನು ಹೊಂದಿದ್ರೆ ಉತ್ತಮ ಬೆಳೆ ಬರ್ತದೆ. ಆದರೆ ಕೆಲವು ಸಸ್ಯಗಳಿಗೆ ಅವು ಚೆನ್ನಾಗಿ ಬೆಳೆ ಬರಬೇಕಾದ್ರೆ ಆಮ್ಲೀಯ ಮಣ್ಣು ಇರಬೇಕಾಗತ್ತೆ. ಇನ್ನು ಕೆಲವು ಸಸ್ಯಗಳಿಗೆ ಪ್ರತ್ಯಾಮ್ಲೀಯ ಮಣ್ಣೇ ಬಹಳ ಮುಖ್ಯವಾಗಿರುತ್ತೆ. ಆದ್ದರಿಂದ ನಾವು ಯಾವ ಬೆಳೆಯನ್ನು ಬೆಳೀತಾ ಇದ್ದೀವಿ ಆ ಬೆಳೆಗೆ ಮಣ್ಣಿನ pH ಮೌಲ್ಯ ಎಷ್ಟಿರಬೇಕು ಅನ್ನುವಂಥದ್ದನ್ನು ರೈತ ತಿಳ್ಕೊಂಡ್ರೆ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ನಮ್ಮ ಶರೀರದಲ್ಲೂ ಕೂಡ ಅದು ಜೀರ್ಣಾಂಗ ವ್ಯೂಹದಲ್ಲಿ ಒಂದು pH ಮೌಲ್ಯ ಬಹಳ ಮುಖ್ಯವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಜಠರದಲ್ಲಿ ಕೆಲವು ಆಹಾರ ಜೀರ್ಣವಾಗಬೇಕಾದ್ರೆ ಅಲ್ಲಿ ಒಂದು ಆಮ್ಲದ ಅವಶ್ಯಕತೆ ಇದೆ. ಆ ಆಮ್ಲ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ. ಇದು ಜಠರಕ್ಕೆ ಹಾನಿ ಮಾಡದೆ ಆಹಾರ ಜೀರ್ಣಕ್ರಿಯೆಯಲ್ಲಿ ಸಹಕರಿಸ್ತದೆ. ಆದರೆ ಕೆಲವೊಮ್ಮೆ ಅಜೀರ್ಣ ಇತ್ಯಾದಿ ಆರೋಗ್ಯದ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಈ ಜಠರದಲ್ಲಿ ಬಿಡುಗಡೆಯಾಗುವಂತಹ ಹೈಡ್ರೋಕ್ಲೋರಿಕ್ ಆಮ್ಲದ ಪ್ರಮಾಣ ಜಾಸ್ತಿಯಾಗಿ ಆಗ ಜೀರ್ಣಕ್ರಿಯೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದಲ್ಲದೆ ನೋವು ಇತ್ಯಾದಿ ಕಾಣಿಸಿಕೊಳ್ತದೆ. ಅದನ್ನು ನಾವು ಆಮ್ಲೀಯತೆ ಅಂತ ಕರಿತೀವಿ. ಇಂತಹ ಆಮ್ಲೀಯತೆ ಸಮಸ್ಯೆ ಇದ್ದಾಗ, ಅಂದರೆ ಜಠರದಲ್ಲಿ ಹೆಚ್ಚು ಆಮ್ಲ ಬಿಡುಗಡೆ ಆದಾಗ
ಅದಕ್ಕೆ ನಾವು ಆ್ಯಂಟಾಸಿಡ್ ಅಂತ ಆಮ್ಲ ಶಾಮಕ ಅನ್ನುವಂತಹ ಔಷಧಿಗಳನ್ನು ವೈದ್ಯರು ನಮಗೆ ಸೂಚಿಸ್ತಾರೆ. ಆ ಆಮ್ಲ ಶಾಮಕ ಔಷಧಿಯಲ್ಲಿ ಹೆಚ್ಚಾಗಿರುವಂಥದ್ದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಆ ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ಮೆಗ್ನೀಷಿಯಾದ ಹಾಲು ಅಂತ ಕೂಡ ಕರೀತಾರೆ. ಇದು ಬೇರೆ ಏನೂ ಅಲ್ಲ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನುವಂಥದ್ದು ಒಂದು ಪ್ರತ್ಯಾಮ್ಲ. ಈಗ ಜಠರದಲ್ಲಿ ಆಮ್ಲ ಜಾಸ್ತಿ ಬಿಡುಗಡೆಯಾಗಿದೆ. ನಾವು ತೆಗೆದುಕೊಳ್ಳುವಂತಹ ಔಷಧಿಯಲ್ಲಿ ಅಂದರೆ ಆಮ್ಲ ಶಾಮಕ ಆ್ಯಂಟಾಸಿಡ್ನಲ್ಲಿ ಪ್ರತ್ಯಾಮ್ಲ ಇರೋದರಿಂದ ಆ ಆಮ್ಲ ಈ ಪ್ರತ್ಯಾಮ್ಲ ಸೇರಿ ತಟಸ್ಥೀಕರಣ ಕ್ರಿಯೆ ನಡೆಯೋದರಿಂದ ಜಠರದಲ್ಲಿ ಅತಿಯಾದ ಬಿಡುಗಡೆಯಾದಂತಹ ಆಮ್ಲದಿಂದ ಆಗುವಂತಹ ಹಾನಿಯನ್ನು ನಿವಾರಣೆ ಮಾಡಲಿಕ್ಕಾಗತ್ತೆ. ಇನ್ನು ನಾವು ಆಹಾರವನ್ನು ಸೇವಿಸಿ ಸರಿಯಾಗಿ ಬಾಯಿಯನ್ನು ತೊಳೆದೇ ಇರುವಂತಹ ಸಂದರ್ಭದಲ್ಲಿ ನಮ್ಮ ಬಾಯಿಯಲ್ಲಿ ಕೆಲವು ಆಹಾರ ಪದಾರ್ಥಗಳು ಉಳಿದುಕೊಂಡು ನಮ್ಮ ದೇಹದ ಬ್ಯಾಕ್ಟೀರಿಯಾದ ಚಟುವಟಿಕೆಗಳಿಂದ ಬಾಯಿಯಲ್ಲಿ ಆಮ್ಲ ಉತ್ಪತ್ತಿಯಾಗತ್ತೆ. ಆಗ ಬಾಯಿಯ pH ಎಲ್ಲಾದರೂ 5.5ಕ್ಕಿಂತ ಕಡಿಮೆಯಾದರೆ ಅಂತಹ ಸಂದರ್ಭದಲ್ಲಿ ಅದು ಬಾಯಿಯಲ್ಲಿ ಉತ್ಪತ್ತಿಯಾದ ಆಮ್ಲದಿಂದಾಗಿ ಹಲ್ಲಿನ ಬಹಳ ಗಟ್ಟಿಯಾದಂತಹ ಭಾಗ ಎನಾಮಲ್ ಏನಿದೆಯೋ ಅದು ಸವಿಲಿಕ್ಕೆ ಪ್ರಾರಂಭವಾಗುತ್ತೆ. ಅದು ಹಲ್ಲಿನ ಸವೆತ ಅಂತ ಹೇಳಿ ಅಥವಾ ಟೂತ್ ಡಿಕೆ ಅಂತ ಹೇಳಿ ನಾವು ಕರಿತೀವಿ. ಇದರ ಪರಿಹಾರ ಏನು ಅಂತ ಹೇಳಿದ್ರೆ, ಈ ಹಲ್ಲಿನ ಸವೆತ ನಿವಾರಣೆ ಮಾಡಬೇಕಾದ್ರೆ ಆಹಾರ ಸೇವನೆ ಮಾಡಿದ ನಂತರ ಬಾಯನ್ನು ಚೆನ್ನಾಗಿ ತೊಳಿಬೇಕು ಮತ್ತು ಹಲ್ಲನ್ನು ಉಜ್ಜುವಾಗ ಟೂತ್ ಪೇಸ್ಟನ್ನು ಬಳಸಬೇಕು. ಯಾಕೆಂದರೆ ಟೂತ್ ಪೇಸ್ಟ್ ಏನಿದೆಯೋ ಅದರಲ್ಲಿ ಪ್ರತ್ಯಾಮ್ಲ ಇರುತ್ತೆ. ಆ ಪ್ರತ್ಯಾಮ್ಲವನ್ನು ನಾವು ಹಾಕೋದ್ರಿಂದ ಬಾಯಿಯಲ್ಲಿ ಉತ್ಪತ್ತಿಯಾದಂತಹ ಆಮ್ಲ ಏನಿದೆಯೋ ಅದರ ಜೊತೆಯಲ್ಲಿ ಟೂತ್ ಪೇಸ್ಟ್ನಲ್ಲಿರುವ ಪ್ರತ್ಯಾಮ್ಲ ಸೇರಿದರೆ ತಟಸ್ಥೀಕರಣ ಕ್ರಿಯೆ ನಡೆಯುತ್ತೆ. ಆದ್ದರಿಂದ ಆ ಹಲ್ಲಿನ ಸವೆತ ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಟೂತ್ ಪೇಸ್ಟ್ ಅದೊಂದು ಬೇಸ್ ಅಥವಾ ಅದೊಂದು ಪ್ರತ್ಯಾಮ್ಲ ಆಗಿರೋದ್ರಿಂದ ನಾವು ಆಮ್ಲವನ್ನು ಶಮನಗೊಳಿಸಲಿಕ್ಕೆ, ಬಾಯಿಯಲ್ಲಿ ಉತ್ಪತ್ತಿಯಾದ ಆಮ್ಲವನ್ನು ಶಮನಗೊಳಿಸಲಿಕ್ಕೆ ಆ ಟೂತ್ ಪೇಸ್ಟನ್ನು ಬಳಸುವುದು ಬಹಳ ಮುಖ್ಯ. ಅದರಿಂದ ದಿನಕ್ಕೆ 2-3 ಬಾರಿ ಆದರೂ ನಾವು ಟೂತ್ ಪೇಸ್ಟ್ನಿಂದ ಹಲ್ಲುಜ್ಜಬೇಕು ಅಂತ ಹೇಳ್ತಾ ಇವತ್ತಿನ ಈ pH ಜ್ಞಾನ ಅಥವಾ ಪರಿಕಲ್ಪನೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.